ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು 10ನೇ ತರಗತಿಯಲ್ಲಿ ಕೇಳುವಂಥ 2 ಮಾರ್ಕ್ಸ್ ಕ್ವೆಶನ್ ವರ್ಜಿಸುವ ವಿಧಾನ ಅಥವಾ ಬಿಡಿಸಿ ಅಂತ ಕೊಡ್ತಾರೆ. ಅಂದರೆ ನಮ್ಮ 10th ಕ್ಲಾಸಲ್ಲಿ ಏನಿದೆ ಅಂದರೆ ಎರಡೇ ವಿಧಾನ ಬರುತ್ತೆ ಇದರಲ್ಲಿ. ಒಂದು ವರ್ಜಿಸುವ ವಿಧಾನ, ಇನ್ನೊಂದು ಆದೇಶ ವಿಧಾನ. ಆದರೆ ಎಕ್ಸಾಮಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಬಿಡಿಸಿ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಯಾವ ವಿಧಾನನಾದರೂ ಬಳಸ್ಕೋಬೋದು. ಆದರೆ ಸಿಂಪಲ್ಲಾಗಿ ಮ್ಯಾಕ್ಸಿಮಮ್ ಆಗಿ ವರ್ಜಿಸುವ ವಿಧಾನನೇ ನಾವು ಯೂಸ್ ಮಾಡ್ತಾ ಇರ್ತೀವಿ. ಅವರು ಕ್ವೆಶನಲ್ಲಿ ಬಿಡಿಸಿ ಅಂತ ಕೊಟ್ಟಿರಬೇಕಾದ್ರೆ ನಾವು ವರ್ಜಿಸುವ ವಿಧಾನನಾದರೂ ಮಾಡ್ಬೋದು, ಆದೇಶ ವಿಧಾನನಾದರೂ ಮಾಡ್ಬೋದಾಗಿರುತ್ತೆ. ಆದರೆ ವರ್ಜಿಸುವ ವಿಧಾನನೇ ಕಲ್ತಿದ್ರೆ ಬೆಸ್ಟು. ಯಾಕೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಟೈಮ್ ಅವ್ರು ಕೇಳಿರುವಂಥ ಕ್ವೆಶನಲ್ಲಿ ಬಿಡಿಸಿ ಅಂತ ಕೊಟ್ಟಿರ್ತಾರೆ ಅಥವಾ ವರ್ಜಿಸುವ ವಿಧಾನದಿಂದ ಲೆಕ್ಕವನ್ನು ಬಿಡಿಸಿ ಅಂತ ಕೊಡ್ತಾರೆ. ಕೆಲವೊಂದು ಪ್ರಶ್ನೆಗಳನ್ನ ನಾನು ವರ್ಜಿಸುವ ವಿಧಾನದ ಲೆಕ್ಕಗಳನ್ನ ಹೇಗೆ ಬಿಡಿಸೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಮೊದಲನೇ ಪ್ರಶ್ನೆ ತಗೋತಾ ಇದ್ದೀನಿ. ಏನಂತ ಹೇಳಿದ್ರೆ 2x ಪ್ಲಸ್ y ಈಕ್ವಲ್ ಟು 8, ಹಾಗೆಯೇ 3x ಮೈನಸ್ y ಈಕ್ವಲ್ ಟು 7. ಈ ರೀತಿ ಎರಡು ಸಮೀಕರಣಗಳನ್ನ ಕೊಟ್ಬಿಟ್ಟು ಅವರು ಬಿಡಿಸಿ ಅಂತ ಕೊಟ್ಟಿದ್ರೆ ನಾವು ಇದರ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡುಹಿಡಿಯಬೇಕಾಗಿರುತ್ತೆ. ಇವಾಗ ನಾನು ಇಲ್ಲಿ ನೋಡೋದಾದರೆ ಈ ಎರಡು ಸಮೀಕರಣಗಳನ್ನ ಹೀಗೆ ಬರ್ಕೋಬೇಕಾಗತ್ತೆ. ಅದಾದಮೇಲೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರಶ್ನೆಯಲ್ಲಿ ಒಂದರಲ್ಲಿ ಪ್ಲಸ್ ಇನ್ನೊಂದರಲ್ಲಿ ಮೈನಸ್ ಕೊಟ್ಟು ಡೈರೆಕ್ಟಾಗಿ ಇಲ್ಲಿ ಒಂದು ವೈ ಇಲ್ಲಿ ಒಂದು ವೈ ಅಂತ ಇದೆ. ಸೊ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದ್ದರೆ ನಾವು ಈಸಿಯಾಗಿ ಇದನ್ನ ಕ್ಯಾನ್ಸಲ್ ಮಾಡ್ಬೋದು. ಅದರಿಂದ ಇದೆರಡನ್ನೂ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ, ಇಲ್ಲೂ ಕೂಡ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಸೊ ಈ ಎರಡೂ ನಾವು ಕೂಡಬೇಕಾಗಿರುತ್ತೆ. 3 + 2 ಅಂತ ಹೇಳಿದ್ರೆ 5 ಆಗುತ್ತೆ. 5 ಎಕ್ಸ್ ಆಯಿತು. ಹಾಗೆಯೇ ಇಲ್ಲೂ ಕೂಡ ಇಲ್ಲೇನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ, ಇಲ್ಲೂ ಪ್ಲಸ್ ಇದೆ ಅಂತ ಅರ್ಥ. 8 + 7 ಅಂತ ಹೇಳಿದ್ರೆ ನಮಗೆ 15 ಅಂತ ಸಿಗುತ್ತೆ. ಈಗ ನಾವು ಎಕ್ಸ್ ಬೆಲೆ ಕಂಡುಹಿಡಿಯಬೇಕಾಗಿರೋದ್ರಿಂದ ಈ ಎಕ್ಸನ್ನ ಹಾಗೆ ಉಳಿಸ್ಕೊಳ್ಳೋಣ. ಇಲ್ಲಿ 15 ಏನಿದೆ ಅದನ್ನು ಹಾಗೆ ಉಳಿಸ್ಕೊಳ್ಳೋಣ. ಈ 5ಅನ್ನು ನಾವು ಓರೆ ಗುಣಕಾರ ಮಾಡಿದ್ರೆ /5 ಅಂತ ಆಗುತ್ತೆ. 5 1ಲಿ 5, 5 3ಲಿ 15. ಸೊ ಎಕ್ಸ್ ಬೆಲೆ ಏನಾಯಿತು ನಮಗೆ 3 ಅಂತ ಸಿಗ್ತಾ ಇದೆ. ಸೊ ಈ ಎಕ್ಸನ್ನು ಬಳಸ್ಕೊಂಡು ನಾವು ಮತ್ತೆ ವೈಯನ್ನು ಕಂಡುಹಿಡಿಯಬೇಕಾಗಿರುತ್ತೆ. ಈ ಎರಡೂ ಸಮೀಕರಣದಲ್ಲಿ ಯಾವುದಾದ್ರೂ ಒಂದು ಸಮೀಕರಣನ ನಾವು ಬಳಸ್ಕೋಬೇಕಾಗತ್ತೆ. ನಾನು ಮೊದಲನೇ ಸಮೀಕರಣನೇ ಬಳಸ್ಕೋತಾ ಇದ್ದೀನಿ. 2x + y ಈಕ್ವಲ್ ಟು 8 ಅಂತ ತಗೋತೀನಿ. ಇಲ್ಲಿ ಎಕ್ಸ್ ಬೆಲೆ ನಮಗೆ 3 ಅಂತ ಸಿಕ್ಕಿದೆ. ಸೊ ಎಕ್ಸ್ ಜಾಗಕ್ಕೆ ನಾವು 3 ಅಂತ ಬರ್ಕೊಳ್ಳೋಣ. ಸೊ 2 × 3 ಪ್ಲಸ್ y ಈಕ್ವಲ್ ಟು 8 ಅಂತ ಆಯಿತು. 3 2ಲಿ 6 ಪ್ಲಸ್ y ಈಕ್ವಲ್ ಟು 8. y ಈಕ್ವಲ್ ಟು 8. ಈ 6ನ ಈ ಕಡೆ ಶಿಫ್ಟ್ ಮಾಡಿದ್ರೆ -6 ಅಂತ ಆಗುತ್ತೆ. ಸೊ y ಈಕ್ವಲ್ ಟು 8ರಲ್ಲಿ 6ಅನ್ನು ಕಳೆದ್ರೆ ನಮಗೆ ಉತ್ತರ 2 ಅಂತ ಸಿಗುತ್ತೆ. ಸೊ ಎಕ್ಸ್ ಮತ್ತು ವೈ ಬೆಲೆಗಳು ನಮಗೆ ಸಿಕ್ಕಿದೆ. ಎಕ್ಸಾಮಲ್ಲಿ ಇದೇ ರೀತಿ ಸಿಂಪಲ್ ಆಗಿರೋವಂಥ ಕ್ವೆಶನ್ನೇ ಕೇಳ್ತಾರೆ. ಇದು 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಇಲ್ಲಿ ಯಾವುದಾದ್ರು ಒಂದು ಎಕ್ಸ್ ಅಥವಾ ವೈಗೆ ಏನು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಪ್ಲಸ್ ಮತ್ತು ಮೈನಸನ್ನೇ ಕೊಟ್ಟಿರ್ತಾರೆ. ಈಸಿಯಾಗಿ ಕ್ಯಾನ್ಸಲ್ ಆಗಬೇಕು ಅನ್ನೋ ರೀತಿಯೇ ಕೊಟ್ಟಿರ್ತಾರೆ. ಸೊ ನಾವು ಮಾಡಿರೋ ಲೆಕ್ಕ ಇಷ್ಟು ಮಾಡಿದರೆ ನಮಗೆ 2 ಅಂಕ ಸಿಗುತ್ತೆ. ನಮಗೆ ಮಾಡಿರೋವಂಥ ಲೆಕ್ಕ ಸರಿ ಇದೆಯಾ ತಪ್ಪಿದೆಯಾ ಅಂತ ಬೇಕಾದರೆ ನಾವು ಚೆಕ್ ಮಾಡ್ಕೋಬೋದು. ಯಾವ್ದಾದ್ರು ಒಂದು ಸಮೀಕರಣ ತೊಗೊಂಡು ಇವೆರಡರಲ್ಲಿ ಯಾವ್ದಾದ್ರು ಒಂದು ಸಮೀಕರಣವನ್ನು ತೊಗೊಂಡು ಇಲ್ಲಿ ನಾನು ಈ ಮೊದಲನೇ ಸಮೀಕರಣನ ತಗೋತೀನಿ. ಇದು 2x + y ಈಕ್ವಲ್ ಟು 8. ಇಲ್ಲಿ ನಮಗೆ ಎಕ್ಸ್ ಅಂದರೆ 3 ಅಂತ ಸಿಕ್ಕಿದೆ. ಸೊ ಎಕ್ಸ್ ಜಾಗಕ್ಕೆ 3 ಅಂತ ಹಾಕೋಣ, ವೈ ಜಾಗದಲ್ಲಿ 2 ಅಂತ ಹಾಕೋಣ. ಈಕ್ವಲ್ ಟು 8 ಏನಿದೆ ಅದು ಹಾಗೆ ಬರ್ಕೋಣ. 3 2ಲಿ 6 ಪ್ಲಸ್ 2 ಈಕ್ವಲ್ ಟು 8. ಸೊ 6 + 2 ಅಂದರೆ 8. 8 ಈಕ್ವಲ್ ಟು 8 ಅಂತ ಆಗ್ತಾಯಿದೆ. ಇಲ್ಲಿ 2 ಸಮ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಮಾಡಿರೋ ಲೆಕ್ಕ ಸರಿಯಾಗಿದೆ ಅಂತ, ಇಲ್ಲಿ ಬಂದಿರೋ ಅಂಥ ಬೆಲೆ 2 ಸರಿ ಇದೆ ಅಂತ ಅರ್ಥ. ಸೊ ಹೀಗೆ ನಾವು ಲೆಕ್ಕವನ್ನು ಬಿಡಿಸ್ತೀವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇದರಲ್ಲಿ x + 2y ಈಕ್ವಲ್ ಟು 10, x + y ಈಕ್ವಲ್ ಟು
6. ಇಲ್ಲಿ ನೋಡ್ಬೋದು, ಇಲ್ಲಿನೂ ಪ್ಲಸ್ ಕೊಟ್ಟಿದ್ದಾರೆ, ಇಲ್ಲೂ ಪ್ಲಸ್ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ 2 ವೈ ಕೊಟ್ಟಿದ್ದಾರೆ, ಇಲ್ಲಿ ವೈ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಪ್ಲಸ್ ಅಂತ ಕೊಟ್ಟಿದ್ದಾರೆ, ಇಲ್ಲೂ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ಏನಾದ್ರು ಪ್ರಶ್ನೆ ಬಂದಾಗ ಯಾವುದನ್ನು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು ಅಂತ ನೋಡ್ಕೋಬೇಕಾಗತ್ತೆ. ಇಲ್ಲಿ 2 ವೈ ಇಲ್ಲಿ ವೈ ಇರೋದ್ರಿಂದ ಇಲ್ಲಿ 2ರಲ್ಲಿ ಒಂದನ್ನು ಕಳೆದ್ರೆ ನಮಗೆ ವೈ ಅಂತಲೇ ಬಂದ್ಬಿಡುತ್ತೆ. ಇಲ್ಲಿ ಎಕ್ಸ್ ಮತ್ತು ಎಕ್ಸನ್ನು ಕಳೆದ್ರೆ ನಮಗೆ 0 ಆಗುತ್ತೆ. ಅದರಿಂದ ಏನು ಮಾಡಬೇಕಂದ್ರೆ ಇಲ್ಲಿ ಚಿಹ್ನೆಗಳನ್ನ ಬದಲಾಯಿಸ್ತಾ ಹೋಗಬೇಕು. ಇಲ್ಲಿ ಪ್ಲಸ್ ಬಂದಿರೋದ್ರಿಂದ ಇಲ್ಲಿ ಮೈನಸ್ ಹಾಕೋಬೇಕಾಗತ್ತೆ. ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಹಾಕೋಬೇಕು, ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ಹಾಕೋಬೇಕಾಗತ್ತೆ. ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ನಾನು ಮೈನಸ್ ಹಾಕೋತಾ ಇದ್ದೀನಿ, ಇಲ್ಲಿ ಪ್ಲಸ್ ಇರೋದ್ರಿಂದ ನಾನು ಮತ್ತೆ ಇದನ್ನು ಮೈನಸ್ ಹಾಕೋತಾ ಇದ್ದೀನಿ, ಇಲ್ಲೂ ಕೂಡ ಪ್ಲಸ್ ಇರೋದ್ರಿಂದ ಇದನ್ನು ನಾನು ಮೈನಸ್ ಅಂತ ಹಾಕೋತಾ ಇದ್ದೀನಿ. ಇವಾಗ ನಾನು ಲೆಕ್ಕವನ್ನು ಬಿಡಿಸ್ತಾ ಹೋಗ್ಬೋದು. ಇವಾಗ ನಾವು ಯಾವ ಚಿಹ್ನೆನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಹಾಕ್ಕೊಂಡಿದ್ದೀವಿ. ನಾವು ಯಾವ ಚಿಹ್ನೆನ ಬದಲಾಯಿಸ್ಕೊಂಡಿರ್ತೀವಿ ಆ ಚಿಹ್ನೆನ ನಾವು ಬಳಸಬೇಕಾಗಿರುತ್ತೆ. ಇಲ್ಲಿ ಪ್ಲಸ್ ಅನ್ನೋದನ್ನು ಬಳಸಬಾರ್ದು, ಪ್ಲಸ್ ಅನ್ನೋದ್ರ ಬದಲು ನಾವು ಮೈನಸ್ ಅಂತ ತೊಗೊಂಡಿದ್ದೀವಿ. ಮತ್ತು ಇಲ್ಲಿ ಚಿಹ್ನೆಗಳನ್ನ ಬದಲಾಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಈ ಸಮೀಕರಣ ಪೂರ್ತಿ ಚಿಹ್ನೆನ ನಾವು ಬದಲಾಯಿಸಲೇಬೇಕು. ಒಂದು ಚಿಹ್ನೆನ ಮಾತ್ರ ಬದಲಾಯಿಸಿ ಮಿಕ್ಕಿದನ್ನ ಹಾಗೆ ಬಿಡೋ ಹಾಗಿಲ್ಲ. ಸೊ ಇಲ್ಲಿ ಪ್ಲಸ್ ಇರೋದ್ರಿಂದ ನಾನು ಮೈನಸ್ ಹಾಕ್ಕೊಂಡಿದ್ದೀನಿ, ಸೊ ಈ ಚಿಹ್ನೆನ ಬಳಸಬೇಕು. ಇಲ್ಲಿ ಪ್ಲಸ್ ಮತ್ತು ಇಲ್ಲಿ ಮೈನಸ್ ಇರೋದ್ರಿಂದ ನಾನು ಎರಡನ್ನೂ ಕಳಿಬೇಕಾಗುತ್ತೆ. ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇಲ್ಲಿ ಪ್ಲಸ್ 2y, ಇಲ್ಲಿ ಮೈನಸ್ ವೈ ಅಂತ ಇದೆ. 2ರಲ್ಲಿ ಇಲ್ಲಿ ಏನೂ ಇಲ್ಲ ಅಂದರೆ ಒಂದಿದೆ ಅಂತ ಅರ್ಥ. ಸೊ 2ರಲ್ಲಿ 1 ಹೋದರೆ 1y ಆಗುತ್ತೆ. ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದೆ, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಇಲ್ಲಿ ನಾವು ಪ್ಲಸ್ಸನ್ನೇ ಬರ್ಕೋಬೇಕಾಗತ್ತೆ. ಈಕ್ವಲ್ ಟು ಇಲ್ಲಿ ಪ್ಲಸ್ 10, ಇಲ್ಲಿ ಮೈನಸ್ 6 ಅಂತ ಇದೆ. 10ರಲ್ಲಿ 6 ಹೋದರೆ 4 ಅಂತ ಆಯಿತು. y ಈಕ್ವಲ್ ಟು 4, ಇಲ್ಲಿ ಓರೆ ಗುಣಾಕಾರ ಮಾಡಿದ್ರೆ ಡಿವೈಡೆಡ್ ಬೈ 1 ಅಂತ ಬರುತ್ತೆ. ಸೊ y ಈಕ್ವಲ್ ಟು 4 ಅಂತ ಆಯಿತು. ಸೊ y ಬೆಲೆ 4 ಸಿಕ್ತು. ಈಗ ಈ 4 ಸಂಖ್ಯೆ ಏನು ಸಿಕ್ಕಿದೆ ಅದನ್ನು ಬಳಸ್ಕೊಂಡು ನಾವು ಇವಾಗ ಎಕ್ಸ್ ಬೆಲೆನ ಕಂಡುಹಿಡಬೇಕಾಗಿರುತ್ತೆ. ಈ 2ರಲ್ಲಿ ನಾವು ಯಾವ್ದಾದ್ರು ಒಂದು ಸಮೀಕರಣವನ್ನು ಬಳಸಬೇಕಾಗತ್ತೆ. ನಾನು ಇದರಲ್ಲಿ ಸಿಂಪಲ್ ಆಗಿರೋದು ಅಂತ 2ನೇ ಸಮೀಕರಣನ ಬಳಸ್ಕೋತೀನಿ. ಇಲ್ಲಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 6 ಅಂತ ಆಯಿತು. ಇಲ್ಲಿ ಎಕ್ಸ್ ಬೆಲೆ ನಮಗೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿತಾ ಇದ್ದೀವಿ. ಸೊ ಅದನ್ನು ಹಾಗೆ ಬರ್ಕೊಳ್ಳೋಣ. ಪ್ಲಸ್ ವೈ ಅಂತ ಹೇಳಿದ್ರೆ 4 ಅಂತ ಇದೆ, ಆ 4ಅನ್ನು ಬರ್ಕೊಳ್ಳೋಣ. ಈಕ್ವಲ್ ಟು 6 ಅಂತ ಆಯಿತು. ಸೊ ಎಕ್ಸ್ ಈಕ್ವಲ್ ಟು 6ನ ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಪ್ಲಸ್ 4 ಇರೋದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ 4 ಅಂತ ಆಯಿತು. ಎಕ್ಸ್ ಈಕ್ವಲ್ ಟು 6ರಲ್ಲಿ 4 ಹೋದರೆ 2 ಅಂತ ಸಿಗುತ್ತೆ. ಸೊ ಉತ್ತರ ಎಕ್ಸ್ ಈಕ್ವಲ್ ಟು 2 ಅಂತ ಆಯಿತು. ಎರಡು ಎಕ್ಸ್ ಮತ್ತು ವೈ ಬೆಲೆಗಳನ್ನ ನಾವು ಕಂಡುಹಿಡಬೇಕಾಯಿತು. ಎಕ್ಸ್ ಬೆಲೆ 2 ಅಂತ ಬಂದಿದೆ, ವೈ ಬೆಲೆ 4 ಅಂತ ಬಂದಿದೆ. ಇಷ್ಟು ಮಾಡಿದ್ರೆ ನಮಗೆ 2 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಈ ಮಾಡಿರೋ ಲೆಕ್ಕ ಸರಿ ಇದೆ ಇಲ್ವಾ ಅನ್ನೋದನ್ನು ಬೇಕಾದರೆ ನಾವು ಚೆಕ್ ಮಾಡ್ಕೋಬೋದು. ಸೊ ಚೆಕ್ ಮಾಡಬೇಕು ಅಂತಂದರೆ ಇದು 2ರಲ್ಲಿ ಒಂದು ಸಮೀಕರಣವನ್ನು ತಗೋಬೇಕಾಗುತ್ತೆ. ನಾನು ಅದರಲ್ಲಿ 2ನೇ ಸಮೀಕರಣ ಏನಿದೆ ಅದನ್ನೇ ತಗೋತೀನಿ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 6, ಎಕ್ಸ್ ಅಂತ ಹೇಳಿದ್ರೆ 2, ವೈ ಅಂತ ಹೇಳಿದ್ರೆ 4 ಈಕ್ವಲ್ ಟು 6. 4 ಪ್ಲಸ್ 2 ಅಂದರೆ 6, ಇಲ್ಲಿ ಈಕ್ವಲ್ ಟು 6 ಅಂತಲೇ ಇದೆ. ಅಂದರೆ 2 ಕಡೆನೂ 6 ಬರ್ತಾ ಇದೆ. ಸೊ ಮಾಡಿರೋವಂಥ ಲೆಕ್ಕ ಸರಿ ಇದೆ ಅಂತ ಅರ್ಥ. ನಾವು ಇದನ್ನು ಮಾಡಲೇಬೇಕು ಅಂತ ಏನಿಲ್ಲ, ಜಸ್ಟ್ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡುಹಿಡಿದ್ರೆ ಸಾಕು. ಆದರೆ ಇದನ್ನು ನಾನು ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ನಾವು ಮಾಡಿರೋ ಲೆಕ್ಕ ಸರಿ ಇದೆಯಾ ತಪ್ಪಿದೆಯಾ ಅಂತ ತಾಳೆ ನೋಡಿನೂ ಕೂಡ ನಾವು ನೋಡ್ಕೋಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇದರಲ್ಲಿ 2x ಪ್ಲಸ್ ವೈ ಈಕ್ವಲ್ ಟು 10, ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದೇ ಚಿಹ್ನೆಗಳನ್ನ ಬದಲಾಯಿಸಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಒಂದಿದೆ, ಇಲ್ಲೂ ಒಂದಿದೆ. ಸೊ ಈಸಿಯಾಗಿ ನಾವು ಕ್ಯಾನ್ಸಲ್ ಮಾಡ್ಬೋದು. ಆದ್ದರಿಂದ ಇಲ್ಲಿ ಯಾವುದೇ ಚಿಹ್ನೆನ ನಾವು ಬದಲಾಯಿಸಬೇಕಾಗಿಲ್ಲ. ಸೊ ವೈ ಏನಿದೆ, ಇಲ್ಲಿ ಪ್ಲಸ್ ವೈ, ಇಲ್ಲಿ ಮೈನಸ್ ವೈ ಇರೋದ್ರಿಂದ ಈ ಎರಡನ್ನೂ ನಾವು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ಉಳಿದಿರೋದು 2x ಪ್ಲಸ್ ಎಕ್ಸ್ ಉಳಿದಿದೆ. ಇಲ್ಲೇನೂ ಇಲ್ಲ ಅಂದರೆ ಒಂದಿದೆ ಅಂತ ಅರ್ಥ. 2 ಮತ್ತು 1ಅನ್ನು ನಾವು ಕೂಡಿದ್ರೆ 3 ಅಂತ ಆಗುತ್ತೆ. ಎರಡೂ ಕಡೆ ನಾವು ಎಕ್ಸ್ ಇರೋದ್ರಿಂದ ನಾವು ಎಕ್ಸ್ ಬರ್ಕೋತಾ ಇದ್ದೀವಿ. ಇಲ್ಲೂ 10 ಮತ್ತು 2 ಅಂತ ಹೇಳಿದ್ರೆ 12 ಅಂತ ಆಯಿತು. ಎಕ್ಸ್ ಈಕ್ವಲ್ ಟು ಈ 12ನ ಹಾಗೆ ಬರ್ಕೊಳ್ಳೋಣ. ಈ 3ನ ಒರೆ ಗುಣಾಕಾರ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಡಿವೈಡೆಡ್ ಬೈ 3 ಅಂತ ಆಗುತ್ತೆ. ಸೊ 3 ಅಂದರೆ 3, 3 4ಲಿ 12. ಸೊ ಎಕ್ಸ್ ಈಕ್ವಲ್ ಟು
4 ಅಂತ ಆಯಿತು. ನಮಗೆ ಎಕ್ಸ್ ಬೆಲೆ 4 ಅಂತ ಸಿಗ್ತಾ ಇದೆ. ನೆಕ್ಸ್ಟು ವೈ ಬೆಲೆನ ಕಂಡುಹಿಡಿಬೇಕು. ಅದರಿಂದ ಈ ಎರಡಲ್ಲಿ ಯಾವುದಾದ್ರು ಒಂದು ಸಮೀಕರಣವನ್ನು ತಗೋಬೇಕು. ನಾನು ಸಿಂಪಲ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು 1x - y = 2 ಅಂತ ತಗೋತೀನಿ. ಸೊ 1x - y = 2. ಇಲ್ಲಿ ಎಕ್ಸ್ ಅಂತ ಹೇಳಿದ್ರೆ 4 ಅಂತ ನಮಗೆ ಉತ್ತರ ಸಿಕ್ಕಿದೆ. ಸೊ ಎಕ್ಸ್ ಜಾಗದಲ್ಲಿ 4ಅನ್ನು ಬಳಸ್ಕೊತಾ ಇದ್ದೀನಿ. -y = 2. 4 4 -y = 2. ಚಿಹ್ನೆನ ಯಾವತ್ತೂ ಹಾಗೆ ಬಳಸ್ಕೊತಾ ಹೋಗಬೇಕು. ಚಿಹ್ನೆ ಚೇಂಜ್ ಆದರೆ ಉತ್ತರ ತಪ್ಪಾಗುತ್ತೆ. ಈ -y ಹಾಗೆ ಬರ್ಕೋತೀನಿ. ಈ 2 ಏನಿದೆ ಅದನ್ನು ಹಾಗೆ ಬರ್ಕೋತೀನಿ. ಈ 4 ಏನಿದೆ ಇಲ್ಲಿ ಪ್ಲಸ್ ಇದೆ ಅಂತ ಅರ್ಥ. ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ -4 ಅಂತ ಆಯಿತು. -y ಹಾಗೆ ಬರ್ಕೋತೀನಿ. ಇಲ್ಲಿ 4ರಲ್ಲಿ 2 ಹೋದರೆ ಏನಾಗುತ್ತೆ, ನಮಗೆ 2 ಸಿಗುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಮೈನಸ್ ಇದೆ, ಸೊ ಮೈನಸ್ ಹಾಗೆ ಬರ್ಕೋಣ. ಇಲ್ಲಿ ಮೈನಸ್ ಕ್ಯಾನ್ಸಲ್ ಮಾಡ್ಬೋದು. ಸೊ ಉತ್ತರ ನಮಗೆ y = 2 ಅಂತ ಸಿಕ್ಕಿದೆ. ಇಲ್ಲಿ ಎಕ್ಸ್ ಬೆಲೆ 4, ವೈ ಬೆಲೆ 2 ಅಂತ ಸಿಕ್ಕಿದೆ. ಇದನ್ನು ನಾವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಕೋಬೋದು. ಇಲ್ಲಿ ಯಾವ್ದಾದ್ರು ಒಂದು ಸಮೀಕರಣವನ್ನು ತಗೊಂಡು ಎಕ್ಸ್ ಬೆಲೆ ಮತ್ತು ವೈ ಬೆಲೆನ ಅದಕ್ಕೆ ಅಪ್ಲೈ ಮಾಡಿ ನೋಡಿದ್ರೆ ಎರಡೂ ಕಡೆನೂ ಅಂದರೆ LHS ಮತ್ತು RHS ಎರಡೂ ಕಡೆನೂ ನಮಗೆ ಉತ್ತರ ಸೇಮ್ ಬಂದರೆ ನಮಗೆ ಮಾಡಿರೋವಂಥ ಲೆಕ್ಕ ಸರಿ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ ಏನಂತ ಹೇಳಿದೆ ಅಂದರೆ 3x - y = 15, 2x - y = 5. ಇಲ್ಲಿ ನೋಡೋದಾದರೆ ಇಲ್ಲಿ -y ಇಲ್ಲಿ -y ಅಂತ ಬಂದಿದೆ. ಮೈನಸ್ ಬಂದಿರೋದ್ರಿಂದ ನಾವು ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮೈನಸ್ ಮತ್ತು ಪ್ಲಸ್ ಅಥವಾ ಪ್ಲಸ್ ಮತ್ತು ಮೈನಸ್ ಬಂದಿರೋ ನಾವು ಕ್ಯಾನ್ಸಲ್ ಮಾಡ್ಬೋದಿತ್ತು. ಅದರಿಂದ ಏನು ಮಾಡೋಣ, ನಾವು ಈ ಚಿಹ್ನೆನ ಬದಲಾಯಿಸ್ಕೊಳ್ಳೋಣ. ಮೈನಸ್ ಇರೋದನ್ನು ಪ್ಲಸ್ ಅಂತ ನಾವು ಈ ಚಿಹ್ನೆ ಬದಲಾಯಿಸ್ತಾ ಇದ್ದೀವಿ ಅಂದರೆ ಇಡೀ ಸಮೀಕರಣದ ಚಿಹ್ನೆನ ನಾವು ಬದಲಾಯಿಸಬೇಕಾಗತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಅಂತ ಬರ್ಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ಪ್ಲಸ್ ಇರೋದ್ರಿಂದ ನಾನು ಇದನ್ನು ಮೈನಸ್ ಅಂತ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಪ್ಲಸ್ ಇರೋದ್ರಿಂದ ನಾನು ಇದನ್ನು ಮೈನಸ್ ಅಂತ ಬರ್ಕೋತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಮೈನಸ್ ಆಯಿತು, ಇಲ್ಲಿ ಪ್ಲಸ್ ಆಯಿತು. ಸೊ ಈ ಎರಡನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ 3 ಇದೆ, ಇಲ್ಲಿ +3 ಅಂತ ಇದೆ, ಇಲ್ಲಿ -2 ಅಂತ ಆಯಿತು. ಸೊ 3ರಲ್ಲಿ 2 ಹೋದರೆ ನಮಗೆ ಎಕ್ಸ್ ಅಂತ ಬರ್ತಾ ಇದೆ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಅಂತಲೇ ಬರ್ಕೋಬೇಕಾಗುತ್ತೆ. ಇಲ್ಲಿ +5, ಇಲ್ಲಿ -5 ಇದೆ. 15ರಲ್ಲಿ 5ಅನ್ನು ಕಳೆದ್ರೆ ನಮಗೆ ಉತ್ತರ 10 ಅಂತ ಸಿಗುತ್ತೆ. ಸೊ ಎಕ್ಸ್ ಬೆಲೆ ನಮಗೆ 10 ಅಂತ ಸಿಗ್ತಾ ಇದೆ. ಇವಾಗ ಇಲ್ಲಿ ಕೊಟ್ಟಿರೋಂಥ ಯಾವ್ದಾದ್ರು ಒಂದು ಸಮೀಕರಣವನ್ನು ಬಳಸ್ಕೋಬೇಕಾಗುತ್ತೆ. ನಾನು ಮೊದಲನೇ ಸಮೀಕರಣನೇ ಬಳಸ್ಕೋತೀನಿ. 3x - y = 15 ಅಂತ ಆಯಿತು. 3 × x ಅಂತ ಹೇಳಿದ್ರೆ 10, -y = 15. 10 3 30 ಆಯಿತು. 30 - y = 15. -y ಹಾಗೆ ಇಟ್ಕೊಳ್ಳೋಣ. ಈ 15 ಹಾಗೆ ಇಲ್ಲಿ ಈ +30ನ ಈ ಕಡೆ ಶಿಫ್ಟ್ ಮಾಡಿದ್ರೆ -30 ಆಯಿತು. ಸೊ -y = 30ರಲ್ಲಿ 15 ಕಳೆದ್ರೆ ನಮಗೆ 15 ಸಿಗುತ್ತೆ. ಅದು ಚಿಹ್ನೆ ಮೈನಸ್ ಇದೆ, ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ, ಸೊ ಮೈನಸ್ ಹಾಕೋಣ. ಇಲ್ಲೂ ಮೈನಸ್, ಇಲ್ಲೂ LHS ಪಾರ್ಟಲ್ಲೂ ಮೈನಸ್, RHS ಪಾರ್ಟಲ್ಲೂ ಮೈನಸ್ ಬಂದಿರೋದ್ರಿಂದ ನಾವು ಎರಡನ್ನ ಕ್ಯಾನ್ಸಲ್ ಮಾಡ್ಬೋದು. ಸೊ ನಮಗೆ ಉತ್ತರ y = 15 ಸಿಗ್ತಾ ಇದೆ. ಸೊ ಎಕ್ಸ್ ಬೆಲೆ 10, ವೈ ಬೆಲೆ 15 ಅಂತ ಸಿಕ್ಕಿದೆ. ಈ ರೀತಿ ನಾವು ವರ್ಜಿಸುವ ವಿಧಾನವನ್ನು ಬಳಸ್ಕೊಂಡು ಇಲ್ಲಿ 2 ಅಂಕದ ಪ್ರಶ್ನೆಯನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು. ನಾವು 10ನೇ ತರಗತಿ ಪ್ರಶ್ನೆಗಳಲ್ಲಿ 10ನೇ ತರಗತಿ ಎಕ್ಸಾಮಲ್ಲಿ ಏನೇನು ಪ್ರಶ್ನೆಗಳು ಬರುತ್ತೆ ಅದರಲ್ಲಿ ವರ್ಜಿಸುವ ವಿಧಾನ 100% ಕೊಟ್ಟಿರ್ತಾರೆ. ಅಂದರೆ 3rd ಮೇನಲ್ಲಿ 2 ಅಂಕದ ಪ್ರಶ್ನೆ ಈ ರೀತಿ ಬಂದಿರುತ್ತೆ. ಈ ರೀತಿ ಅಂದರೆ ಸಿಂಪಲ್ ಆಗಿರೋವಂಥ ಕ್ವೆಶನ್ನೇ ಬರುತ್ತೆ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು ಅಂತ. ಈ ರೀತಿ ಏನಾದರೂ 2 ಕಡೆನೂ ಮೈನಸ್ ಏನಾದರೂ ಬಂದಿದ್ರೆ ನಾವು ಚಿಹ್ನೆಗಳನ್ನ ಬದಲಾಯಿಸ್ಕೋಬೇಕಾಗತ್ತೆ ಅಷ್ಟೇ ಹೊರತು ಇನ್ನೇನು ಡಿಫಿಕಲ್ಟಾಗಿ ಪ್ರಶ್ನೆ ಬರೋದಿಲ್ಲ. 2 ಅಂಕನ ಈಸಿಯಾಗಿ ನಾವು ತಗೋಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಶೋಧಕದ ಬೆಲೆನೂ ಕೂಡ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಸೊ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.